ಮಾತ್ಕಾಲ್ ಬೆಟ್ಟ ಇನ್ ಕುಚ್ಚೂರು. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಹೆಬ್ರಿಯಲ್ಲಿರುವಂತಹ ಹೆಬ್ರಿ ಕುಚ್ಚೂರು ಅಲ್ಲಿರುವಂತಹ ಮಾತ್ಕಾಲ್ ಬೆಟ್ಟಕ್ಕೆ ಬಂದಿದ್ದೇವೆ. ಸೊ ನಾವೀಗ ಹತ್ತಲಿಕ್ಕೆ ರೆಡಿಯಾಗಿದ್ದೇವೆ, ಬನ್ನಿ ಹೋಗುವ. ಸ್ನೇಹಿತರೆ, ನಾವೀಗ ಹೊರಟಿದ್ದೇವೆ. ನೋಡಿ ಸ್ನೇಹಿತರೆ, ಇಲ್ಲಿ ತುಂಬ ಜನ ಬಂದು ಅವರವರ ಪ್ರೀತಿಯನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡ್ಬೋದು ನೀವು ಯಾವ ರೀತಿ ಕಲ್ಲುಗಳು ಇಲ್ಲಿದ್ದಾವೆ ಅಂತ. ಸೊ ಒಂದು ಉತ್ತಮವಾದ ಪ್ಲೇಸ್ ನಮ್ಮ ಕುಚ್ಚೂರಲ್ಲಿ. ನೋಡಿ ಸ್ನೇಹಿತರೆ, ಇಲ್ಲಿ ಕಲ್ಲು ಯಾವ ರೀತಿಯಾಗಿ ನಿಂತಿದೆ ಅಂತೇಳಿ. ನೋಡಿ ಸ್ನೇಹಿತರೆ, ಇಲ್ಲಿ ಮಣ್ಣುಗಳೇ ಇಲ್ಲ, ಆದರೂ ಕಲ್ಲ ಮೇಲೆ ನಮಗೆ ಯಾವ ರೀತಿ ಸಸ್ಯಗಳು ಕಾಣ್ತಾ ಇದ್ದಾವೆ ಅಂತ. ಸೊ ಅದು ಇಲ್ಲಿನ ಒಂದು ವಿಶೇಷತೆ. ನೋಡಿ, ಪ್ಲೇಸ್ ಉತ್ತಮವಾಗಿದೆ. ಸೊ ನೀವು ಕೂಡ ಇಲ್ಲಿಗೆ ಭೇಟಿ ಕೊಡಬಹುದು. ವಾವ್, ಉತ್ತಮವಾಗಿದೆ ಈ ಪ್ಲೇಸ್. ನೋಡಿ ನಿಮಗೆ ವ್ಯೂ ಯಾವ ರೀತಿ ಕಾಣ್ತಾ ಇದೆ ಅಂತ. ನಮಗೆ ಕಲ್ಬಾಳೆ ಕೂಡ ಇಲ್ಲಿ ಕಾಣಲಿಕ್ಕೆ ಸಿಗ್ತದೆ. ಹಾಗೆ ಮಣ್ಣಿಲ್ಲದೆ ಬೆಳೆಯುವಂತಹ ನೀವು ಗಿಡಗಳು ನೋಡ್ಬೋದು. ಮಾತ್ಕಾಲ್ ಬೆಟ್ಟದ ಪೀಕಿಗೆ ಸ್ವಲ್ಪ ದೂರದಲ್ಲೇ ಇದ್ದೇವೆ. ಸೊ ನೀವು ನೋಡ್ಬೋದು ಪ್ಲೇಸ್ ಯಾವ ರೀತಿ ನಿಮಗೆ ಕಾಣ್ತಾ ಇದೆ ಅನ್ನೋದು. ನೋಡಿ ಆಚೆಗೆ ನಮ್ಮ ವ್ಯೂ. ಈ ಬೆಟ್ಟಕ್ಕೆ ನೀವು ಹತ್ತಿದಾಗ ನಿಮಗೆ ಎಲ್ಲ ದಿಕ್ಕಿನ ವ್ಯೂ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅನ್ನೋದು. ಸೊ ನೀವು ಕೂಡ ಟೈಮಲ್ಲಿ ಭೇಟಿ ಕೊಟ್ಟು ಪರಿಸರವನ್ನು ನೀವು ಚೆನ್ನಾಗಿ ಇಡಲಿಕ್ಕೆ ಟ್ರೈ ಮಾಡಬೇಕು. ಅದು ಬಿಟ್ಟು ನೀವು ಸಮಸ್ಯೆಗಳಿಲ್ಲ. ಮಾತ್ಕಾಲ್ ವ್ಯೂ ಪಾಯಿಂಟ್ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಇನ್ ಹೆಬ್ರಿ. ಈ ಪ್ಲೇಸಿಗೆ ಹತ್ಬೋದಾ ಅಂತ ನನ್ನಲ್ಲಿ ಒಂದು ಸಂಶಯ ಇತ್ತು. ಹತ್ತಿದಾಗ ನನಗೆ ಏನು ಕಷ್ಟ ಅಂತ ಅನಿಸಲಿಲ್ಲ, ತುಂಬ ಈಸಿಯಾಗಿದೆ. ನೀವು ಕೂಡ ಬರ್ಬೋದು. ಸೊ ಇಲ್ಲಿಯ ಪ್ಲೇಸನ್ನು ನೀವು ಆನಂದಿಸ್ಬೋದು. ನೀವು ಕಾಣ್ಬೋದು ಈಗ ನವೋದಯದ ಹತ್ತಿರ ಆಗುತ್ತಿರುವಂತಹ ಸೇತುವೆ ನಿಮಗೆ ಇಲ್ಲಿಂದ ಕಾಣ್ತಾ ಇದೆ. ಸೊ ಹಾಗೆ ಆಚೆ ನೋಡಿದಾಗ ಅಲ್ಲಿಯ ಒಂದು ವ್ಯೂ ಪಾಯಿಂಟ್ ನೋಡಿ, ತುಂಬ ಸೊಗಸಾಗಿ ಕಾಣ್ತಾ ಇದೆ. ನಾವು ಪೀಕ್ ಪಾಯಿಂಟಲ್ಲಿದ್ದೇವೆ. ಸೊ ಇಲ್ಲಿಂದ ನೀವು ವ್ಯೂ ನೋಡ್ಬೋದು, ಅತ್ಯುತ್ತಮವಾಗಿ ನಿಮಗೆ ಕಾಣ್ತಾ ಇದೆ. ನೋಡಿ, ಇಲ್ಲಿ ಕಾಲು ಹಾಕುವಾಗ ತುಂಬ ಜಾಗ್ರತೆಯಿಂದ ಕಾಲು ಹಾಕ್ಬೇಕು. ಯಾಕಂತ ಹೇಳಿದ್ರೆ ಇಲ್ಲಿ ನಿಮಗೆ ಕೆಲವೊಮ್ಮೆ ಫುಲ್ಲು ಮಾತ್ರ ಕಾಣ್ತದೆ, ಕೆಳಗಡೆ ಆಳ ಇರಬಹುದು. ಸೊ ಅದರಿಂದ ಇಂಥ ಪ್ಲೇಸಲ್ಲಿ ನೀವು ಬರುವಾಗೆಲ್ಲ ಸ್ವಲ್ಪ ಜಾಗ್ರತೆಯಿಂದ ನೋಡಿ ಬರಬೇಕಾಗುತ್ತೆ. ಅಂದರೆ ಕಲ್ಲು ಇಲ್ಲದೇ ಇರಬಹುದು, ಕೆಲವೊಮ್ಮೆ ಖಾಲಿ ಆಳ ಇದ್ದರೆ ಆವಾಗ ನೀವು ಕಾಲು ಹಾಕಿದರೆ ನಿಮಗೆ ಸಮಸ್ಯೆಗಳು ಆಗ್ಬೋದು. ಸೊ ಆ ರೀತಿ ನೀವು ಇಲ್ಲೊಂದು ಉತ್ತಮವಾದ ಮರ ನೋಡ್ಬೋದು. ಸೊ ಇದು ಹೇಗೆ ಕಲ್ಲ ಮಧ್ಯದಲ್ಲೇ ಬಂದಿದೆ ಅಂತ. ಇಲ್ಲಿ ಮಣ್ಣಿಲ್ಲ, ಏನಿಲ್ಲ, ಖಾಲಿ ಕಲ್ಲ ಮಧ್ಯೆ ಬಂದಿದೆ. ಇಲ್ಲಿಯ ವಿಶೇಷತೆ ಅಂತ ನಾವು ಹೇಳ್ಬೋದು. ಓಕೆ, ಬನ್ನಿ ನೋಡೋಣ ಮುಂದೆ. ಬ್ರಹ್ಮನ ಹೆಜ್ಜೆ ಕಾಣ್ತಾ ಇದೆ. ಸೊ ಇಲ್ಲಿ ನಿಮಗೆ ತಾವರೆಗಳೆಲ್ಲ ಕಾಣ್ತಾ ಇದ್ದಾವೆ, ನೋಡ್ಬೋದು. ಹಾಗೆ ಹುಲ್ಲುಗಳೆಲ್ಲ ಬೆಳೆದಿದ್ದಾವೆ.
ಸೊ ಈ ಒಂದು ಮಾತ್ಕಲ್ ಬೆಟ್ಟದಲ್ಲಿ ನಿಮಗೆ ಬ್ರಹ್ಮನ ಹೆಜ್ಜೆ ಒಂದು ಕಾಣಲಿಕ್ಕೆ ಇದು ವಿಶೇಷವಾಗಿ ಸಿಗ್ತಾ ಇದೆ. ಸೊ ನಾವು ತಾವರೆಗಳು ಇದರಲ್ಲಿ ಮೇಲೆ ಹೂ ಕೂಡ ಆಗಿದೆ. ಹಾಗಾಗಿ ಇದನ್ನು ಬ್ರಹ್ಮನ ಹೆಜ್ಜೆ ಅಂತಲೇ ಮೊದಲಿಂದನೂ ಕಾಣ್ತಾ ಇದ್ರು. ಇದು ನೀವು ಹೆಜ್ಜೆ ಆಕಾರದಲ್ಲಿ ಇಲ್ಲಿ ನಿಮಗೆ ಕಾಣ್ಬೋದು ಯಾವ ರೀತಿ ಅಂತೇಳಿ. ಕಪ್ಪೆಗಳು ಕೂಡ ಇಲ್ಲಿ ವಾಸಿಸ್ತವೆ. ನೀವು ಯಾವ ಟೈಮಲ್ಲಿ ಬಂದರೂ ಕೂಡ ಇಲ್ಲಿ ನಿಮಗೆ ನೀರು ಕಾಣಲಿಕ್ಕೆ ಸಿಗ್ತದೆ. ಸೊ ಇಲ್ಲಿಯ ಮಾತ್ಕಲ್ಲಿನ ವಿಶೇಷತೆ ಇಲ್ಲಿಯ ಬ್ರಹ್ಮನ ಹೆಜ್ಜೆ ನೀವು ಕಾಣ್ಬೋದು. ಬ್ರಹ್ಮನ ಹೆಜ್ಜೆ ಅಂತ ಹೇಳಿ ಅಲ್ಲಿ ನಿಮಗೆ ನೀರಿದೆ. ಇದಕ್ಕೆ ಅಕ್ಕನ ಬಾವಿ ಅಂತ ಕರೀತಾರೆ. ಹಾಗೆ ಇದು ತಂಗಿಯ ಬಾವಿ ಅಂತ ಕರೀತಾರೆ. ಅದಕ್ಕೆ ಇಲ್ಲಿಯ ಜನರು ಇದನ್ನು ಅಕ್ಕ ತಂಗಿ ಬಾವಿ ಅಂತ ಹೇಳಿ ಕನ್ಸಿಡರ್ ಮಾಡಿದ್ದಾರೆ. ಹಾಗೆ ಅಲ್ಲಿ ಕೂಡ ಕಮಲ ಇದೆ. ಸೊ ಇಲ್ಲಿ ಕೂಡ ಕಮಲ ನಿಮಗೆ ಹೂವು ಕಾಣ್ತಾ ಉಂಟು. ಸೊ ಹಾಗಾಗಿ ಇಲ್ಲಿನ ಹೆಬ್ರಿಯ ಕುಚ್ಚೂರು ಎಂಬಲ್ಲಿ ನಿಮಗೆ ಮಾತ್ಕಲ್ ಬೆಟ್ಟದಲ್ಲಿ ಕಾಣಸಿಗುವಂತಹ ಅಕ್ಕ ತಂಗಿ ಬಾವಿ ಇಲ್ಲಿಯ ಒಂದು